ಪಹಲ್ಗಾಮ್ ನರಮೇಧಕ್ಕೆ ಇದೀಗ ಇಡೀ ದೇಶ ಪ್ರತೀಕಾರವನ್ನ ಕೇಳ್ತಾ ಇದೆ. ರಾಜಕೀಯ ನಾಯಕರು ಒಬ್ಬೊಬ್ಬರೇ ಹೇಳಿಕೆಯನ್ನ ನೀಡ್ತಿರೋ ಸಂದರ್ಭದಲ್ಲಿ ಈಗ ದೊಡ್ಡಗೌಡರು ಕೂಡ ಉಗ್ರರ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ಕೃತ್ಯ ನಡೆಸಿದ ಉಗ್ರರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಗತ್ಯ ಬಿದ್ದರೆ ನಾನೇ ಮೋದಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ. ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ. ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೆ, ಪ್ರಧಾನಮಂತ್ರಿ ಅನ್ನೋದಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳ್ತೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ. ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ, ಮಹೇಶ್ ಬಾಬು, ಅವರು ಫ್ಲೋರ್ ಲೀಡರ್. ಪಹಲ್ಗಾಮ್ ನರಮೇಧಕ್ಕೆ ಇದೀಗ ಇಡೀ ದೇಶ ಪ್ರತೀಕಾರವನ್ನ ಕೇಳ್ತಾ ಇದೆ. ರಾಜಕೀಯ ನಾಯಕರು ಒಬ್ಬೊಬ್ಬರೇ ಹೇಳಿಕೆಯನ್ನ ನೀಡ್ತಿರೋ ಸಂದರ್ಭದಲ್ಲಿ ಈಗ ದೊಡ್ಡಗೌಡರು ಕೂಡ ಉಗ್ರರ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ಕೃತ್ಯ ನಡೆಸಿದ ಉಗ್ರರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಗತ್ಯ ಬಿದ್ದರೆ ನಾನೇ ಮೋದಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ. ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ. ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೆ, ಪ್ರಧಾನಮಂತ್ರಿ ಅನ್ನೋದಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳ್ತೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ. ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ, ಮಹೇಶ್ ಬಾಬು, ಅವರು ಫ್ಲೋರ್ ಲೀಡರ್. ಪಹಲ್ಗಾಮ್ ನರಮೇಧಕ್ಕೆ ಇದೀಗ ಇಡೀ ದೇಶ ಪ್ರತೀಕಾರವನ್ನ ಕೇಳ್ತಾ ಇದೆ. ರಾಜಕೀಯ ನಾಯಕರು ಒಬ್ಬೊಬ್ಬರೇ ಹೇಳಿಕೆಯನ್ನ ನೀಡ್ತಿರೋ ಸಂದರ್ಭದಲ್ಲಿ ಈಗ ದೊಡ್ಡಗೌಡರು ಕೂಡ ಉಗ್ರರ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ಕೃತ್ಯ ನಡೆಸಿದ ಉಗ್ರರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಗತ್ಯ ಬಿದ್ದರೆ ನಾನೇ ಮೋದಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ. ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ. ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ
ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೆ, ಪ್ರಧಾನಮಂತ್ರಿ ಅನ್ನೋದಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳ್ತೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯ, ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ, ಮಹೇಶ್ ಬಾಬು, ಅವರು ಫ್ಲೋರ್ ಲೀಡರ್. ಪಹಲ್ಗಾಮ್ ನರಮೇಧಕ್ಕೆ ಇದೀಗ ಇಡೀ ದೇಶ ಪ್ರತೀಕಾರವನ್ನ ಕೇಳ್ತಾ ಇದೆ. ರಾಜಕೀಯ ನಾಯಕರು ಒಬ್ಬೊಬ್ಬರೇ ಹೇಳಿಕೆಯನ್ನ ನೀಡ್ತಿರೋ ಸಂದರ್ಭದಲ್ಲಿ ಈಗ ದೊಡ್ಡಗೌಡರು ಕೂಡ ಉಗ್ರರ ದಾಳಿ ಬಗ್ಗೆ ಮಾತನಾಡಿದ್ದಾರೆ. HD ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ಕೃತ್ಯ ನಡೆಸಿದ ಉಗ್ರರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಗತ್ಯ ಬಿದ್ದರೆ ನಾನೇ ಮೋದಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ. ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ. ಈಗ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೆ, ಪ್ರಧಾನಮಂತ್ರಿ ಅನ್ನೋದಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳ್ತೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯ, ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ, ಮಹೇಶ್ ಬಾಬು, ಅವರು ಫ್ಲೋರ್